ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ವ್ಲಾಗ್ಸ್ ಕನ್ನಡ. ಹಾಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಈ ಒಂದು ಬ್ಲಾಗ್ ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಮನೆ ಕ್ಲೀನ್ ಮಾಡ್ತಿರೋದ್ರಿಂದ ಲೇಟಾಗಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೆಲ್ತು ಕೂಡ ಹೇಳ್ದಂಗೆ ಸ್ವಲ್ಪ ಹಾಗೆ ಹೀಗೆ ಹೋಗಿದೆ. ಹಂಗಾಗಿ ಇವತ್ತಿನ ಟಿಫನಿಗೆ ಏನು ಮಾಡೋದಪ್ಪ ಅಂತ ಅಂದ್ಕೊಂಡಿದ್ರೆ ಹೆಸ್ರು ಕಾಳಿನ ದೋಸೆ ಮಾಡೋಣ ಅಂತ ಇದ್ದೀನಿ. ಹೆಸ್ರು ಕಾಳು ಮತ್ತು ಅಕ್ಕಿನ ರಾತ್ರಿಯೇ ನೆನೆಸಿಟ್ಟಿದ್ದೀನಿ. ಇದನ್ನು ಬೆಳಗ್ಗೆ ಎದ್ದು ರುಬ್ಕೊಂಡು ಮಾಡೋದು. ದೋಸೆ ಹಿಟ್ಟು ನಾವು ಹೇಗೆ ರಾತ್ರಿನೇ ರುಬ್ಬಿಡ್ತೀವಲ್ಲ ಆ ಥರನೂ ರುಬ್ಬಿಡೋ ಅವಶ್ಯಕತೆ ಏನಿಲ್ಲ. ಈ ಒಂದು ಹಿಟ್ಟು ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ನನಗೆ ಇದನ್ನು ನನ್ನ ಫ್ರೆಂಡು ಹೇಳ್ಕೊಟ್ಟಿರೋದು ಮಾಡೋದನ್ನು. ಅವಳು ಮಾಡಿದ್ಲಂತೆ, ತುಂಬಾ ಚೆನ್ನಾಗಿತ್ತಂತೆ. ಹೀಗೆ ಕಾಲ್ ಮಾಡಿ ಮಾತಾಡ್ತಿರುವಾಗ ಬೆಳಗ್ಗೆ ಟಿಫನ್ ಏನು ಮಾಡಿದೆ ಅಂದಾಗ ಈ ಥರ ದೋಸೆ ಮಾಡಿದ್ದೆ ಅಂತ ಹೇಳ್ತಿದ್ಲು. ಹಾಗಾಗಿ ಅವಳು ಹೇಳ್ಕೊಟ್ಟಂಗೆ ನೆನೆಸಿದ್ದೆ. ಹೀಗೆ ಅದಕ್ಕೆ ಹೇಳೋದು, ಫ್ರೆಂಡ್ಸ್ ಜೊತೆ ನಾವು ನಮಗೆ ಡೈರೆಕ್ಟಾಗಿ ಸಿಕ್ಕಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಕಾಲ್ ಮಾಡಿದಾಗ ಈ ಥರ ಒಂದು ಸಣ್ಣ ಪುಟ್ಟ ಒಂದು ರೆಸಿಪಿಗಳು ನಮಗೂ ಕೂಡ ಗೊತ್ತಾಗತ್ತೆ. ಡೈಲಿ ಒಂದೇ ಥರ ಟಿಫನ್ ತಿಂತಾ ಇದ್ದಾಗ ಒಬ್ರೊಬ್ಬರಲ್ಲಿ ಒಂದೊಂದು ಥರ ಕಲೆ ಇರುತ್ತೆ, ಇಲ್ಲಾಂದರೆ ಒಬ್ರೊಬ್ರ ಮನೇಲಿ ಒಂದೊಂದು ಥರ ಅಡುಗೆ ರೀತಿ ಇರುತ್ತೆ. ಅವರು ನಮಗೂ ಕೂಡ ಹೇಳ್ಕೊಟ್ಟಾಗ ಈ ಥರನೂ ಒಂದು ಅಡುಗೆ ಇರುತ್ತಾ, ಇಷ್ಟು ಚೆನ್ನಾಗಿರುತ್ತಾ ಅನ್ನೋದು ಸಹಿತ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಇವತ್ತು ನನ್ನ ಫ್ರೆಂಡು ಒಂದು ಹೇಳ್ಕೊಟ್ಟಿರುವಂತಹ ಹೆಸರುಕಾಳು ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಮಕ್ಕಳು ಲಂಚ್ ಬಾಕ್ಸಿಗೂ ಸ್ವಲ್ಪ ಯಾಕೋ ಬಿಸಿಲು ಕೂಡ ಹೇಗೆ ಈಗಲೇ ಯಾಕೋ ಸಮ್ಮರ್ ಥರ ಕಾಣಿಸ್ತಾ ಇದೆ. ಅದಕ್ಕಾಗಿ ಇದಕ್ಕೆ ಒಳ್ಳೆಯ ಒಂದು ಸಿಂಪಲ್ ಆದಂತಹ ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಈ ಒಂದು ಟೊಮೆಟೊ ಗೊಜ್ಜನ್ನ ನಾನು ಫ್ರೈ ಮಾಡಿ ಮಾಡೋದು. ಆಲ್ರೆಡಿ ಇದನ್ನು ನಾನು ಒಂದು ಸರಿ ನಮ್ಮ ಅಮ್ಮನ ಮನೇಲಿದ್ದಾಗ ಮಾಡಿ ಒಂದು ರೆಸಿಪಿನ ಹಾಕಿದ್ದೀನಿ ನವರಾತ್ರಿ ಟೈಮಲ್ಲಿ. ಇದೇನು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ನಾವು ಒಂದು ಸಣ್ಣ ಸಣ್ಣ ಯೂಟ್ಯೂಬರು ನಮ್ಮ ಒಂದು ಬ್ಲಾಗಲ್ಲೂ ಕೂಡ ಈ ಥರ ಒಂದು ಸಣ್ಣ ಸಣ್ಣ ರೆಸಿಪಿನ ನೋಡೋದು ನಾವು ಜನ ನೋಡ್ತಾರೆ ಅಂದರೆ ನಮಗೂ ಕೂಡ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಈ ಒಂದು ಟೊಮೆಟೊ ಗೊಜ್ಜನ್ನ ನಾನು ಎಣ್ಣೆ ಬಿಟ್ಟು ಸ್ವಲ್ಪ ಹಾಗೆ ಎಣ್ಣೆಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು 5-6 ಆಗೋಷ್ಟು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಬೇಯಬೇಕು ಚೆನ್ನಾಗಿ ಎಣ್ಣೆಲಿ. ಇದಕ್ಕೆ ನೀರೇನು ಅಪ್ಲೈ ಮಾಡೋ ಅಷ್ಟು ಏನಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಇರುತ್ತೆ. ಅವಳು ನನ್ನ ಫ್ರೆಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಅವರು ಏನಾದ್ರು ಮಾಡ್ಕೊಂಡಿದ್ರೇನು ನಾನು ಅದನ್ನೇನು ಕೇಳೋಕ್ಕೆ ಹೋಗಿಲ್ಲ. ಟಿಫನ್ ಏನು ಮಾಡ್ಕೊಂಡಿದ್ದೆ ಅಂದಾಗ ಅವಳು ಹೆಸ್ರುಕಾಳು ದೋಸೆ ಅಂದ್ಲಲ್ಲ, ಸರಿ ಅಂತ ಹೇಳಿ ಅವಳ ಹತ್ರ ರೆಸಿಪಿ ಕೇಳ್ಕೊಂಡು ನಾನು ಮಾಡಿದ್ದು. ಇದಕ್ಕೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಈರುಳ್ಳಿನೂ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಒಂದು 4 ಈರುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ನಾವು ಪಾನಿಪುರಿ ಇಲ್ಲ ಗೋಲ್ಗುಪ್ಪ ಮಾಡಿದಾಗ ಹಚ್ಕೊಳ್ತೀವಲ್ಲ ಮೇಲೆ ಹಾಕೋಕ್ಕೆ, ಆ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಹೊಸ ರೆಸಿಪಿ ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಇರಬೇಕು ಅಂತ ಎಂಥವ್ರಿಗೂ ಅನ್ನಿಸ್ತಾ ಇರುತ್ತೆ. ಇನ್ನು ನಾನು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದೊಳ್ತೀನಿ. ವಿಷಯ ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ಎದ್ದಿದ ತಕ್ಷಣವೇ ಕಿಚನಿಗೆ ಬರೋದಿಲ್ಲ. ಬೇರೆ ಎಲ್ಲ ಕೆಲಸ ಎಲ್ಲ ಇದ್ರೂ ಕೂಡ ನನಗೆ ಅಂತ ಹೇಳಿ ನಾನು ಒಂದು 20 ನಿಮಿಷನಾದ್ರು ಹೊರಗಡೆ ಕೂತ್ಕೊಂಡು, ನಮ್ಮ ಮನೆಯಲ್ಲಿ ಲೇಔಟಲ್ಲಿರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಮರ ಗಿಡಗಳೆಲ್ಲ ಇದೆ. ಇನ್ನು ಪಕ್ಕದಲ್ಲಿ ಹೊಂಗೆ ಮರನೂ ಸಹಿತ ಇದೆ. ತಣ್ಣಗಾದಂಥ ಗಾಳಿ ಬರ್ತಿರುತ್ತೆ. ನಾನೊಂದು 5 ನಿಮಿಷ ನಾನು ಹೊರಗಡೆನೇ ಕೂತ್ಕೊಂಡು ಆಮೇಲೆ ಒಳಗಡೆಗೆ ಬಂದು ನಾನು ಫ್ರೆಶ್ ಅಪ್ ಆಗಿ ನನ್ನ ಒಂದು ಕಿಚನ್ ಕೆಲಸನ ಮಾಡೋದು ನಾನು. ಎಲ್ಲ ಹೆಣ್ಮಕ್ಳು ಅಷ್ಟೇ ಇದೇ ಒಂದು ರೀತಿನ ಪಾಲಿಸ್ಕೊಳ್ತಾ ಬಂದರೆ ಅವ್ರ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಇನ್ನು ಮನೆ ಕೂಡ ನಗ್ನಗ್ತವಾಗಿ ಇರುತ್ತೆ. ಇನ್ನು ದೋಸೆ ಹಿಟ್ಟು ರುಬ್ಬಿದ್ದಾದ್ಮೇಲೆ ದೋಸೆ ತವ ಕಾದಿತ್ತು, ಅದಕ್ಕೆ ದೋಸೆನೂ ಸಹಿತ ಹಾಕಿಟ್ಕೊಂಡು ಮಕ್ಕಳಿಗೆ ಬ್ರೇಕ್ಫಾಸ್ಟ್ನೂ ಕೂಡ ಕೊಟ್ಬಿಟ್ಟು ಇನ್ನು ಲಂಚ್ ಬಾಕ್ಸಿಗೆ ಅವರಿಗೆ ಅದೇ ದೋಸೆ ಇಷ್ಟ ಆಯಿತು ಅಂತ ಹೇಳಿದರು. ನನಗೂ ಕೂಡ ಖುಷಿ ಆಯಿತು. ಹೊಸ ರೆಸಿಪಿ ಮಕ್ಕಳಿಗೂ ಇಷ್ಟ ಆಯಿತು, ಹಸ್ಬೆಂಡ್ಗೂ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಅವ್ರ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ, ಇನ್ನು ಸ್ನ್ಯಾಕ್ಸಿಗೆ ಏನಪ್ಪ ಹಾಕೋದು ಅಂತ ಹೇಳಿದ್ರೆ ಮನೆಯಲ್ಲಿ ಸ್ವಲ್ಪ ಇವಾಗ ಫ್ರೂಟ್ಸೇ ಸ್ವಲ್ಪ ಜಾಸ್ತಿ ತರ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸ್ವಲ್ಪ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು, ಹಾಗಾಗಿ ವೆಜಿಟೇಬಲ್ಸು ಫ್ರೂಟ್ಸೇ ಆಗಿರುತ್ತೆ. ಇನ್ನು ಮಕ್ಕಳದ್ದು ಸ್ನ್ಯಾಕ್ಸ್ ಬಾಕ್ಸು ಲಂಚ್ ಬಾಕ್ಸ್ನು ರೆಡಿ ಮಾಡಿಟ್ಟು ನನ್ನ ಒಂದು ಪೂಜೆಯ ಸಮಯ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಮತ್ತು ಮನೆ ದೇವ್ರ ವಾರ ಎರಡೂ ಆಗಿರುತ್ತೆ. ಇನ್ನು ನಾನು ಪೂಜೆ ಮಾಡೋದು ಅಂತ ಹೇಳಿದ್ರೆ ಅವರನ್ನು ಕಳಿಸ್ಬಿಟ್ಟು ಮಾಡ್ತೀನಿ, ಇಲ್ಲಾಂದರೆ ಅವ್ರು ಮಲಗಿದ ತಕ್ಷಣ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಖುಷಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಆವಾಗ ಮಾಡ್ಕೊಬಿಡ್ತೀನಿ. ಇನ್ನು ನಿನ್ನೆ ಹುಣ್ಣಿಮೆ ಇರೋದ್ರಿಂದ ನಿನ್ನೆ ಹುಣ್ಣಿಮೆ ದೀಪನೂ ಕೂಡ ಹಚ್ಚಿದ್ನಲ್ಲ, ಆವಾಗಲೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿದ್ದೆ. ಇವತ್ತು ತೊಳ್ಕೊಳ್ಳೋ ಅಷ್ಟು ಇರಲಿಲ್ಲ. ಹಾಗಾಗಿ ಪೂಜೆನೂ ಸಹಿತ ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೂ ಹೋಗೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಮನೆಯಲ್ಲಿ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ದೀಪನ ಹಚ್ಕೊಳ್ತಾ ಇದ್ದೀನಿ.
ನನ್ನ ಒಂದು ಬ್ಲಾಗು ಮತ್ತೆ ಕೇಳ್ತಿದ್ದೀನಿ, ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಲ್ಲಾಂದರೆ ಎಲ್ಲರೂ ನಿಮಗೆ ತಪ್ಪು ಅಂತ ಕಾಣಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸಬ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ, ಇನ್ನು ಪೂಜೆನೂ ಸಹಿತ ಮಾಡ್ತಾಯಿದ್ದೀನಿ. ನಾನು ರಾಯರಿಗೆ ಅಂತ ಹೇಳಿದ್ರೆ ನನಗೆ ತುಳಸಿ ಮತ್ತು ಗಣಗ್ಲೆ ಆಗಿರ್ಬೋದು, ಇಲ್ಲಾಂದರೆ ಯಾವ ಹೂವು ಸಿಗುತ್ತೋ ಆ ಹೂವು ಆಗಿರ್ಬೋದು. ಇಲ್ಲಿ ನಮ್ಮ ಮನೆ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಮಗೂ ಕೂಡ ಪೂಜೆ ಮಾಡೋಕ್ಕೂ ಸ್ವಲ್ಪ ಗೊಂದಲ ಹತ್ತಿಸ್ತಾ ಇರುತ್ತೆ. ದೇವ್ರ ಮನೆ ಎಷ್ಟೇ ಚಿಕ್ಕದಾಗಿರಲಿ ಮನಸ್ಸು ಶುದ್ಧವಾಗಿರಬೇಕು, ಎಷ್ಟು ಆಗುತ್ತೋ ಅಷ್ಟು ಖುಷಿಯಿಂದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿದಿದ ತಕ್ಷಣ ಆಮೇಲೆ ಟಿಫನ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ. ಅಷ್ಟೊತ್ತಿಗೆ ಟೈಮ್ ಹಾಗೇ ಬಿಡುತ್ತೆ. ಇನ್ನು ಈಗ ನೀವು ಎಲ್ಲರಿಗೂ ಗೊತ್ತಿರ್ಬೋದು, ಸ್ಕೂಲ್ಗಳಲ್ಲಿ ಡ್ಯಾನ್ಸು ಸ್ಪೋರ್ಟ್ಸು ಅದು ಇದು ನಡೀತಾ ಇರುತ್ತೆ. ಇನ್ನು ಎಂಡಿಂಗ್ ಅಂತ ಬೆಳೆದ್ರೆ ಪ್ರಾಜೆಕ್ಟು ಅವೆಲ್ಲ ಜಾಸ್ತಿ ಆಗಿರುತ್ತೆ. ಅವಕ್ಕೆಲ್ಲ ಸ್ವಲ್ಪ ಐಟಮು ಸಹಿತ ತರೋದಿರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನು ಯಾರಿಗಾರು ಇಷ್ಟ ಆದರೆ ನಾವು ಒಂದು ಇವತ್ತು ಮಾಡಿರುವಂಥ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ಅಂತ ಕೇಳ್ಕೊತಾ, ಇವತ್ತಿಗೆ ನನ್ನ ಬ್ಲಾಗ್ ಇದಾಗಿರುತ್ತೆ. ನಾನು ಮತ್ತೆ ಒಂದು ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಬ್ಲಾಗೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಕೇಳ್ಕೊತಾ, ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ನಾವು, ಹೆಣ್ಮಕ್ಳು ಎಷ್ಟೋ ಜನ ಪಾಪ ನಮಗೆ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಮನೇಲಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಎಲ್ಲ ಹೆಣ್ಮಕ್ಳು ಕೂಡ ಕೆಲ್ಸಕ್ಕೆ ಹೋಗೋದನ್ನು ಇಷ್ಟಪಡೋದಿಲ್ಲ. ಕೆಲವೊಂದು ಹೆಣ್ಮಕ್ಳು ಕೆಲಸಕ್ಕೆ ಹೊರಗಡೆ ಹೋಗೋದಲ್ದಿರ ಮನೆಯಲ್ಲೇ ಏನಾದ್ರು ಸಣ್ಣ ಪುಟ್ಟ ಕೆಲಸನ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಆ ಥರ ಏನಾದ್ರು ಇದ್ದರೆ ನಿಜವಾಗ್ಲೂ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಮನೇಲಿ ದಯವಿಟ್ಟು ಅವರಿಗೆ ಸಪೋರ್ಟ್ನ ಮಾಡಿ. ಫ್ಯಾಮಿಲಿಲೂ ಅಷ್ಟೇ ಹೇಳೋದು ನಾನು, ಅವರಿಗೆ ಒಂದು ಸಪೋರ್ಟ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋದು ಯಾವುದೇ ಥರ ತಪ್ಪು ಏನೂ ಇಲ್ಲ. ಯಾಕಪ್ಪ ಅಂತ ಹೇಳಿದರೆ, ಹುಡ್ಸಿದ ದೇವರು ಹುಲ್ಲು ಮೇಯಿಸೋದಿಲ್ವ ಅಂತ ಗಾದೆ ಇರುತ್ತೆ. ಹಂಗಂತ ಹೇಳಿಬಿಟ್ಟು ದೇವರು ಹುಡ್ಸ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಅವನೇ ಬಂದು ಎಲ್ಲನೂ ಕೊಡೋದಿಲ್ಲ. ನಾವು ಕೂಡ ಆದಂಥ ಪ್ರಯತ್ನನ ನಾವು ಪಡಬೇಕು. ಯಾಕೆ ಈ ಥರ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಮಕ್ಳು ದುಡಿಯೋಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಹಸ್ಬೆಂಡು ಸಪೋರ್ಟ್ ಮಾಡ್ತಾ ಇದ್ರೂ ಸಹಿತ ಅವರು ಸುತ್ತ ಇರೋ ಅಂತಹ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಯಾಕೆ ಈ ಥರ ಮಾಡ್ತೀರಾ? ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಅವ್ರವ್ರ ಕಷ್ಟ ಇಲ್ಲಾಂದರೆ ಅವ್ರವ್ರ ಮೆಂಟಾಲಿಟಿ ಏನಿರುತ್ತೆ ಅಂತ ಹೇಳಿ ಅವರಿಗಷ್ಟೇ ಗೊತ್ತಿರುತ್ತೆ. ಎಲ್ಲರೂ ಅಷ್ಟೇ ದುಡ್ಡಿಗೋಸ್ಕರನೇ ಹೊರಗಡೆ ಹೋಗಿ ದುಡಿತಾ ಇರೋದಿಲ್ಲ. ಅವ್ರದ್ದೇ ಆದಂತಹ ಜವಾಬ್ದಾರಿ ಇರುತ್ತೆ. ಆ ಒಂದು ಜವಾಬ್ದಾರಿನ ಅವರು ನೀಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿ ಹೆಣ್ಮಕ್ಳು ದುಡಿಯೋಕ್ಕೆ ಹೋಗ್ತಾರೆ. ಯಾರೂ ಅಷ್ಟೇ ಅವರಿಗೆ ನೆಗೆಟಿವ್ ಆಗಿ ಮಾತಾಡಬೇಡಿ. ಒಂದು ಸಂಸಾರದಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಒಂದು ಫ್ಯಾಮಿಲಿಲಿ, ಇಲ್ಲಾಂದರೆ ಏನಾರು ಆಗಿರ್ಬೋದು, ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾರೆ ಅನ್ನೋದು ತಪ್ಪು ಅಂತ ಮಾತಾಡೋದು ತುಂಬಾ ದೊಡ್ಡದಾದಂತಹ ತಪ್ಪು ಆಗುತ್ತೆ. ಅವರು ಡೈರೆಕ್ಟಾಗಿ ಸಿಕ್ಕಿದಾಗ ಅವ್ರಿಗೆ ಹಿಂದೆ ಮಾತಾಡಿಬಿಟ್ಟು ಮುಂದೆ ನಗ್ನಗ್ತಾ ಮಾತಾಡ್ಸಿದ್ರೆ ಏನೂ ಪ್ರಯೋಜನ ಇರೋದಿಲ್ಲ. ನೀವು ಎಷ್ಟೇ ನಗ್ನಗ್ತಾ ಮಾತಾಡ್ಸಿದ್ರು ಅವರು ಅಂದಿರೋ ಅಂತಹ ಹಾಡಿರೋ ಅಂತಹ ಮಾತು ಅವರಿಗೆ ತಟ್ಟಿದಾಗ ಅವ್ರ ಮೇಲೆ ಒಂದು ಪಾಸಿಟಿವ್ನೆಸ್ ಅನ್ನೋದು ಹೋಗ್ಬಿಡುತ್ತೆ. ಓ, ಇವ್ರು ಈ ಥರ ಮಾತಾಡಿದ್ರಲ್ಲ ಅಂತ ಅನ್ನೋದು ಅವ್ರಿಗೆ ಇದೇ ಆಗುತ್ತೆ. ನಾವು ಎಷ್ಟೇ ನಗ್ನಗ್ತಾ ಮಾತಾಡ್ಬೋದು, ಈಗ ಬಂದ್ರಾ ಏನು ಅಂತ ಹೇಳಿಬಿಟ್ಟು. ಯಾರೂ ಅಷ್ಟೇ ಹೆಣ್ಣಿನ ಹೀಯಾಳಿಸಿ ಮಾತಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಾಯಿ ಕೂಡ ಹೆಣ್ಣಾಗಿರ್ತಾರೆ, ಇಲ್ಲ ನಮ್ಮ ಅಕ್ಕ ತಂಗಿಯರು ಕೂಡ ಹೆಣ್ಣಾಗಿರ್ತಾರೆ. ಮತ್ತೊಮ್ಮೆ ನನ್ನ ಒಂದು ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.